इसीलिए आप लोग का झोपड़ी तोड़ा जा रहा है। अपना सामान लेकर बाहर निकल जाइए। যত বস্তি ছিল সব ভেঙে দিয়েছে। ಇದು ಟಿಕಿಯಾಪಾರ ರೈಲ್ವೆ ನಿಲ್ದಾಣ ಪ್ರದೇಶ, ಹೌರಾದ ಪ್ರಮುಖ ನಿಲ್ದಾಣ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಾಗ ಇಂಥ ದೃಶ್ಯಗಳನ್ನು ಕಲ್ಪಿಸಿಕೊಳ್ಳೋಕೂ ಆಗ್ತಿರಲಿಲ್ಲ. ಆದರೆ ಈಗ ಪಶ್ಚಿಮ ಬಂಗಾಳದಲ್ಲಿರೋದು ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ. ರೈಲ್ವೆ ಅತಿಕ್ರಮಣ ತೆರವುಗೊಳಿಸಲು ಕಟಿಬದ್ಧವಾಗಿ ನಿಂತಿದೆ. ಇಷ್ಟು ವರ್ಷದಿಂದ ಕೊಡ್ತಾ ಬಂದಿದ್ದ ನೋಟಿಸುಗಳಿಗೆ ಯಾವುದೇ ಕಿಮ್ಮತ್ತು ಇರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಸೀದಾ ಬುಲ್ಡೋಸರ್ ತಗೊಂಡು ಹೋಗೋದು, ಜಾಗ ಖಾಲಿ ಮಾಡುವಂತೆ ಖಡಕ್ ಆದೇಶ ನೀಡೋದು. ಎಂದಿನಂತೆ ಮಹಿಳೆಯರೇ ಮುಂದೆ ಬಂದು ಪ್ರತಿಭಟನೆ ನಡೆಸೋದು ಈ ಅತಿಕ್ರಮಣಕಾರರ ಹಳೆ ಚಾಳಿ. ಅಂಗವಿಕಲರನ್ನು ಮುಂದೆ ಬಿಡಲಾಯಿತು. ಆದರೆ ಈ ಬಾರಿ ಪೊಲೀಸರು ಮತ್ತು ಭದ್ರತಾ ಪಡೆ ಸಿಬ್ಬಂದಿ ಇದಕ್ಕೆ ಬಗ್ಗಿಲ್ಲ. ಅವರನ್ನು ಎತ್ತಿ ರೈಲ್ವೆ ಹಳಿಯಿಂದ ದೂರ ಸಾಗಿಸಿದ್ರು. ಈ ಯುವತಿ ನೋಡಿ, ಹೊರಗೆ ಹೋಗೋಕೆ ಸಿದ್ಧ ಇಲ್ಲ. ಈಕೆ ಬಾಂಗ್ಲಾ ಅಕ್ರಮ ವಲಸಿಗಳು ಅನ್ನೋದು ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆಕೆಯ ಯಾವುದೇ ಪ್ರತಿರೋಧಕ್ಕೆ ಕೇರೆ ಅನ್ನುತ್ತಿಲ್ಲ ಪೊಲೀಸರು. ಸರಿ, ಇಷ್ಟೆಲ್ಲ ಆದಮೇಲೆ ಬುಲ್ಡೋಸರ್ ಕಾರ್ಯಾಚರಣೆ ನಡೆದೇ ಇಟ್ಟು ಅಲ್ಲಿದ್ದ ಅಕ್ರಮ ಜೋಪಡಿಗಳು ನೆಲಸಮವಾಗಿಬಿಟ್ಟು. ಈ ಕಾರ್ಯಾಚರಣೆ ನಂತರ ಆ ಪ್ರದೇಶ ಹೇಗೆ ಕಾಣ್ತಿತ್ತು ಅನ್ನೋದನ್ನು ನೋಡ್ಬಿಡಿ. ಈ ಕಾರ್ಯಾಚರಣೆಗೆ ಮೊದಲು ಈ ರೈಲ್ವೆ ಹಳಿಗಳ ಪಕ್ಕದಲ್ಲಿ ಈ ಜನ ಎಷ್ಟು ಅಪಾಯಕಾರಿಯಾಗಿ ಜೀವಿಸ್ತಾ ಇದ್ರು ಅನ್ನೋದನ್ನು ನೋಡಿ. ಈಗ ಇವೆಲ್ಲವೂ ಕಾಣೀಯವಾಗಿವೆ. ರೈಲ್ವೆ ಹಳಿಗಳು ಈಗ ಸುರಕ್ಷಿತವಾಗಿವೆ. ಇಲ್ಲಿಂದ ತೆರವುಗೊಳಿಸಲಾದ ಬಡವರ ಕಥೆ ಏನು? ಇವರು ಭಾರತೀಯರಾಗಿದ್ದರೆ ಅವರಿಗೆ ಬೇರೆ ವ್ಯವಸ್ಥೆ ಮಾಡುವುದಾಗಿ ಸರ್ಕಾರ ಹೇಳಿದೆ. ಅಕ್ರಮ ವಲಸಿಗರಾಗಿದ್ದಲ್ಲಿ ಬಾಂಗ್ಲಾದೇಶಕ್ಕೆ ಕಳುಹಿಸುವ ವ್ಯವಸ್ಥೆಯನ್ನು ಇದೇ ಸಮಯದಲ್ಲಿ ಅಲ್ಲಿನ ಸರ್ಕಾರ ಮಾಡಲಿದೆ.